ಮಾವ ಹೊರಟ್ರ? ರೂಮಲ್ಲಿ ರೆಡಿ ಆಗ್ತಾ ಇದ್ದಾರೆ. ಮಾವ ಹೊರಟ ಮೇಲೆ ಅವ್ರ ಹತ್ರ ಹೋಗಿ ಮಾತಾಡೋಣ. ಇಲ್ಲ ಅಂತಂದ್ರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ. ನೀನೇ ನೋಡಿದ್ಯಲ್ಲ, ಅವ್ರೇನಾದ್ರೂ ಬಂದಿರಲಿಲ್ಲ ಅಂದರೆ ನಾನು ಹೇಗೆ ಅವಳು ಬಾಯಿ ಬಿಡಿಸ್ಬಿಡ್ತಾ ಇದ್ದೆ. ಈಗಲೂ ಏನು ತೊಂದರೆ ಇಲ್ಲ. ನಿಮ್ಮ ಮಾವ ಮೊದಲು ಬೆಂಗಳೂರಿಗೆ ಹೋಗಲಿ, ಆಮೇಲೆ ನಾನೇ ಅವಳನ್ನ ಕರೆದು ಪ್ರಶ್ನೆ ಮಾಡ್ತೀನಿ. ಅದು ಹೇಗೆ ಹೇಳ್ದೆ ಹೋಗ್ತಾಳೆ ಅಂತ ನಾನು ನೋಡ್ತೀನಿ. ನನ್ನ ಪ್ರಶ್ನೆಗೆ ಅವಳು ಉತ್ತರ ಕೊಡಲೇಬೇಕು. ಅವಳಿಂದ ನನ್ನ ಮನೆಗೆ ಸಮಸ್ಯೆ ಆಗುತ್ತೆ ಅಂದರೆ ಆ ಸಮಸ್ಯೆ ಆಗೋದಕ್ಕೆ ನಾನು ಬಿಡಲ್ಲ. ನನಗೆ ನನ್ನ ಮಗನ ಜೀವನ ಮುಖ್ಯ, ನಮ್ಮ ಮನೆ ಮುಖ್ಯ, ನಮ್ಮ ನೆಮ್ಮದಿ ಮುಖ್ಯ. ಅದನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ನಾನು ಅವಳನ್ನ ಪ್ರಶ್ನೆ ಮಾಡೇ ಮಾಡ್ತೀನಿ. ಹ್ಞೂ ಅತ್ತೆ, ಹಾಗೆ ಮಾಡಿ. ಇಲ್ಲ ಅಂತಂದರೆ ಇಂಥವರೆಲ್ಲ ಬಂದು ಹಾಲಂತ ಸಂಸಾರಕ್ಕೆ ಹುಳಿ ಇನ್ಬಿಡ್ತಾರಷ್ಟೆ. ಬಿಡ ಏನು ಇವತ್ತು ಸಾವಿರ ಇಷ್ಟು ಬೇಗ ಮನೆ ಕಡೆ ಬಂದ್ಬಿಟ್ಟಿದೆ? ಅದು ಸ್ವಲ್ಪ ಈ ಕಲೆಕ್ಷನ್ ಎಲ್ಲ ಬೇಗ ಮುಗಿತು ಕಣೆ, ಅದಕ್ಕೆ ರಿಲ್ಯಾಕ್ಸ್ ಮಾಡೋಣ ಅಂತ ಬಂದೆ. ತಿನ್ನಕ್ಕೆ ಏನಾರು ತಂದ್ಕೊಡೆ. ಭಾವನ ನಮ್ಮ ಮನೇಲಿರೋದ್ರಿಂದ ಜವರೇಗೌಡರು ತಿಂಗಳು ಖರ್ಚಿಗೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಡಿವೋರ್ಸ್ ಆದಮೇಲೆ ಯಾಕೆ ಕೊಡ್ತಾರೆ? ಆಗ ಇವಳು ಖರ್ಚು ನಾನು ಹೇಗೆ ಮೇಂಟೈನ್ ಮಾಡಲಿ? ಹೇಗಿದ್ರು ಇವಳು ಕೆಲಸಕ್ಕೆ ಹೋಗಿ ಶುರು ಮಾಡಿದ್ದಾಳೆ. 40,000 ಸಂಬಳ ಬೇರೆ. ಅಷ್ಟೊಂದು ದುಡ್ಡು ಅವಳೊಬ್ಳೆ ಏನು ಮಾಡ್ತಾಳೆ? ಕೇಳದೆ ಹೋದರೆ ಅವಳೇ ಇಟ್ಕೊತಾಳೆ, ಇಲ್ಲದೆ ಹೋದರೆ ಈ ಅಪ್ಪಂಗ ಅಮ್ಮಂಗ ದಾನ ಮಾಡ್ತಾಳೆ. ಅದಕ್ಕೆ ನಾನೇ ಆ ದುಡ್ಡನ್ನು ಅದಕ್ಕೆ ಇದಕ್ಕೆ ಅಂತ ಹೇಳಿ ಕಿತ್ಕೋಬೇಕು. ಹೇಗಿದ್ದರೂ ಮೇಲ್ಗಡೆ ರೂಮ್ ಖಾಲಿ ಇದೆ, ಅದನ್ನು ಇವಳಿಗೆ ಬಾಡಿಗೆಗೆ ಅಂತ ಕೊಟ್ಟು ಬಾಡಿಗೆನೂ ವಸೂಲಿ ಮಾಡ್ಕೋಬೋದಲ್ವಾ? ಕರೆಕ್ಟ್, ಅದೇ ಸರಿ. ಯಾವುದಕ್ಕೂ ಒಂದು ಸಲ ನಮ್ಮ ಅರ್ಧಾಂಗಿ ಹತ್ರ ಹೇಳ್ಬಿಡೋಣ. ವೀಣಾ, ಅದು ಮೇಲ್ಗಡೆ ರೂಮ್ ಖಾಲಿ ಇದೆಯಲ್ಲ, ಅಲ್ಲಿಗೆ ಭಾವನನ್ನ ಶಿಫ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅವಳು ಯಾಕ್ರಿ ಮೇಲೆ ಇರಬೇಕು? ನಮ್ಮ ಜೊತೆನಲ್ಲೇ ಇರಲಿ ಬಿಡಿ. ಏನೇ ನೀನು, ಪಾಪ ಅವಳು ದುಡಿತಿದ್ದಾಳೆ, ಅವಳಿಗೊಂದು ಪ್ರೈವಸಿ ಅಂತ ಬೇಕಾಗತ್ತಲ್ವ? ಅವಳು ಊಟ ತಿಂಡಿ ಎಲ್ಲ ಇಲ್ಲೇ ಮಾಡಲಿ, ಮಲಗೋದು ಮಾತ್ರ ಮೇಲೆ ಅಷ್ಟೇ. ಅಲ್ಲ ರೀ, ಇಷ್ಟು ದೊಡ್ಡ ಮನೆಯಲ್ಲಿ ಇರೋದೇ ನಾವು 4 ಜನ. ನೀವು ಕೆಲ್ಸಕ್ಕೆ ಹೋಗ್ತೀರಾ, ಮಗು ಸ್ಕೂಲ್ಗೆ ಹೋಗುತ್ತೆ, ಅವಳು ಕೆಲ್ಸಕ್ಕೆ ಹೋಗ್ತಾಳೆ. ಇಲ್ಲಿ ಯಾರ್ರೀ ಅವಳು ಪ್ರೈವೇಸಿನ ಡಿಸ್ಟರ್ಬ್ ಮಾಡೋಕ್ಕೆ ಇರೋದು? ಇಷ್ಟಕ್ಕೂ ಅವಳಿಗಿರೋ ಮನಸ್ಥಿತಿನಲ್ಲಿ ನಾವು ಅವಳ ಜೊತೆನಲ್ಲೇ ಇರಬೇಕು. ಒಂಟಿಯಾಗಿರೋದಕ್ಕೆ ಬಿಟ್ಟರೆ ಕೆಟ್ಟ ಆಲೋಚನೆಗಳು ಬರುತ್ತವೆ ಅಂತ ನೀವೇ ಹೇಳ್ತೀರಿ. ನನ್ನ ತಂಗಿ ಅಷ್ಟೊಂದು ವೀಕ್ ಮೈಂಡೆಡ್ ಅಲ್ಲ ಕಣೆ, ಅವಳು ತುಂಬ ಸ್ಟ್ರಾಂಗು. ಅದು ಏನೇ ಆಗಿರಲಿ, ಅವಳು ಈಗ ಅಲ್ಲಿ ಮೇಲ್ಗಡೆ ಇರೋದು ಬೇಡ, ಇಲ್ಲೇ ಇರಲಿ. ನಿನಗೆ ಕೆಲವುದೆಲ್ಲ ಅರ್ಥನೇ ಆಗಲ್ಲ ಕಣೆ. ಅವಳು ಎಷ್ಟು ದಿವಸ ಆದ ನಮ್ಮ ಜೊತೆಗೆ ಇರ್ತಾಳೆ. ಅವಳಿಗೂ ಅಣ್ಣ ಅತ್ತಿಗೆಗೆ ನಾನು ಭಾರ ಆಗ್ತಿದ್ದೀನಿ ಅನ್ನೋ ಫೀಲ್ ಬರಬಾರ್ದಲ್ವಾ? ಅದು ಬರಬಾರ್ದು ಅಂತಾನೆ ಅವಳನ್ನ ಸಪ್ರೇಟಾಗಿ ಇರಬೇಕು ಅಂತ ನಾನು ಅಂದ್ಕೊಂಡಿರೋದು. ಈಗ ತಾನೇ ನೀವೇ ಹೇಳಿದ್ರಿ ಅವಳು ತುಂಬ ಸ್ಟ್ರಾಂಗು ಅಂತ. ಅಷ್ಟು ಸ್ಟ್ರಾಂಗ್ ಆಗಿರೋಳು ಈ ರೀತಿ ಆಲೋಚನೆಗಳನ್ನೆಲ್ಲ ಯಾಕ್ರಿ ಮಾಡ್ತಾಳೆ? ಇಷ್ಟಕ್ಕೂ ಅವಳು ಹಾಗೆಲ್ಲ ಆಲೋಚನೆ ಮಾಡೋದಕ್ಕೆ ನಾನು ಬಿಡಬೇಕಲ್ವ? ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಅದನ್ನು ನಾನು ಮಾಡ್ತೀನಿ. ನೀವು ಇದ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಬಿಡಿ. ಸರಿ, ಗೂಬೆ ಥರ ಆಡ್ಬೇಡ ಕಣೆ. ನಾವೀಗ ಮನೆಗೆ ಒಂದು ಎಷ್ಟು ದಿನ ಆಯಿತು, ಮೇಲ್ಗಡೆ ರೂಮ್ ಇನ್ನೂ ಖಾಲಿನೇ ಇದೆ. ಅದ್ರ ಬದಲು ಭಾವನಾ ಅಲ್ಲಿದ್ದರೆ ಅವಳು ನಮ್ಮ ಮನೆ ಖರ್ಚಿಗೆ ಅಂತ ಒಂದಿಷ್ಟು ಕೊಟ್ಟರೆ ಅವಳಿಗೂ ನಮ್ಮ ಅಧೀನದಲ್ಲಿ ಅಂತ ಅನಿಸ್ಬಾರ್ದಲ್ವ? ಅದಕ್ಕೆ ಈ ಪ್ಲಾನ್ ಮಾಡಿರೋದು. ನಿಮಗೂ ನಿಮ್ಮ ಲೆಕ್ಕಾಚಾರಕ್ಕೂ ದೊಡ್ಡ ನಮಸ್ಕಾರ. ಏ ಬಮ್ಮಿಲೇ, ಬ್ರೋಕರ್ ಫೋಟೋ ಕಳ್ಸಿದ್ರ ಅಂತ ಕೇಳ್ತಿದ್ದಲ್ಲ, ಫೋಟೋ ಕಳ್ಸಿದ್ರ ಬಾಯಿಲ್ ನೋಡು. ಏನ್ರಿ ಫೋಟೋ ಕಳ್ಸಿದ್ರ ಅಂತ ಕೇಳ್ತಿದ್ದಲ್ಲ, ಫೋಟೋ ಕಳ್ಸೋರು ನೋಡು. ಎಲ್ಲಿ ತೋರಿಸಿ? ತಡ್ಕೋ, ನಿಧಾನಕ್ಕೆ ನೋಡು, ತಗೋ ನೋಡು. ನೋಡ್ದನವ ನಿನ್ ಸೊಸೆ ಖುಷಿಯಾ? ಒಳ್ಳೆ ಸಂಬಂಧ ನೋಡಮ್ಮಿ. ಹುಡುಗಿ ಲಕ್ಷಣವಾಗಿ ನಮ್ಮ ಹುಲಿಗೆ ತಕ್ಕ ಜೋಡಿಯಾಗಿರ್ಬೇಕು. ಮನೆ ಕಡೆ ನಮ್ಮಂತಸ್ತಿಗೆ ತಕ್ಕಂಗಿರ್ಬೇಕು. ಹುಡುಗಿ ಎತ್ತವ್ರಿಗೆ ಬೀಗರು ಅಂದ್ರೆ ಹೊಸಿ ಭಯ ಭಕ್ತಿ ಇರ್ಬೇಕು. ಎಲ್ಲಾ ತರನು ವಿಚಾರ ಮಾಡಿ ಒಳ್ಳೆ ಹೆಣ್ಣ ನೋಡಮ್ಮಿ. ಆಯ್ತು ಅತ್ತೆ. ನೀನು ಈ ಹುಡುಗಿ ನೋಡು. ಈ ಹುಡುಗಿ ಓಕೆ ಅತ್ತೆ. ನಮ್ಮ ಸಿದ್ದು ಮದುವೆ ಆಗೋ ಹುಡುಗಿ ಹೇಗಿರ್ಬೇಕು ಅಂದರೆ ಇಬ್ಬರು ಜೋಡಿ ಮೇಡ್ ಫಾರ್ ಈಚ್ ಅದರ್ ಥರ ಇರಬೇಕು.
ಅದೇ ನಮ್ಮಿ ಒಳ್ಳೆ ಈ ಚುಪಾಚು ಅಂತ ಹೇಳ್ತಾ ಇದೀಯಾ? ಹುಡುಗಿ ತೀರಾ ಚಿಕ್ಕೊಳ್ಬೇಡ. ಅಜ್ಜಿ ಮೇಡ್ ಫಾರ್ ಈಚ್ ಅದರ್ ಅಂತ ಅಂದ್ರೆ ತುಂಬಾ ಚಿಕ್ಕ ಹುಡುಗಿ ಅಂತ ಅಲ್ಲ. ಸಿದ್ದುನ ಮತ್ತೆ ಆ ಹುಡುಗಿನ ಪಕ್ಕದಲ್ಲಿ ನಿಲ್ಸಿದ್ರೆ ನೋಡ್ದವರೆಲ್ಲ ಜೋಡಿ ಅಂದ್ರೆ ಹೀಗಿರ್ಬೇಕು ಅಂತ ಅನ್ಬೇಕು. ಇದು ಅದರ ಅರ್ಥ. ಹಂಗನ್ನು ಮತ್ತೆ ನಂಗೆ ಇಂಗ್ಲೀಷ್ ಬರಕ್ಕಿಲ್ವಲ್ಲಮ್ಮ. ಸಿದ್ದು ಬಾರು ಇಲ್ಲಿ, ಈ ಹುಡುಗಿ ಫೋಟೋ ನೋಡು. ಯಾರಿಗೋ ಹೆಣ್ಣು ನೋಡ್ತಿರೋದು? ಇನ್ಯಾರಿಗೋ, ನಿಂಗೆ ಕಣೋ. ವಾ, ಏನವ್ವ ಹೇಳ್ತಿದ್ಯಾ? ಸಿದ್ದು, ನಿಂಗ್ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಯಾಕೆಲ್ರು ಹಿಂಗಾಡ್ತಿದ್ದೀರಾ? ನನ್ಗೆ ಇನ್ನೊಂದು ಮದುವೆ ಆಗೋ ಉದ್ದೇಶನೇ ಇಲ್ಲ. ಇದ್ರಲ್ಲಿಲ್ಲ, ಬಿಟ್ಬಿಡಿ. ಏಯ್, ಏನು ಹೀಗಂತಿದ್ಯಾ? ಎಲ್ಲ ಸರಿ ಹೋಗುತ್ತೆ ಅಂತಾನಾ? ನೋಡು, ಆ ಕನಸಿನಲ್ಲೂ ಅನ್ಕೋಬೇಡ. ನೀನು ಹಿಂದೆ ಮುಂದೆ ನೋಡದೆ ತಾಳಿ ಕಟ್ಟಿದ್ದಕ್ಕೆ ನಾವು ಅನುಭವಿಸಿದ್ದೆ ಸಾಕು. ಏನೋ ಅಪ್ಪಿ ತಪ್ಪಿ ತಾಳಿ ಕಟ್ಟಿದ್ಯಾ ಅಂತ ಹೇಳ್ಬಿಟ್ಟು ನಾವೆಲ್ಲ ಇಷ್ಟು ದಿನ ಸಹಿಸ್ಕೊಂಡು ಸುಮ್ಮನಿದ್ದೀವಿ. ಇನ್ನು ಮುಂದೆ ನಾವು ಈ ಮನೇಲಿ ಎಲ್ಲರೂ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಆ ಹುಡುಗಿನ ಮರ್ತು ನಾವ್ ಹೇಳಿದ ಹುಡುಗಿನ ಮದ್ವೆ ಆಗ್ಬೇಕು. ಅವಾ, ಲೇ ಹುಲಿ, ನಿಮ್ಮವ್ವ ಹೇಳ್ತಾ ಇದ್ದು ಸರಿಯಾಗಿದೆ ಕಣ್ಲ. ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಕೊಂಡು ಸಂಸಾರನ ನೆಟ್ಟಿಗೆ ಮಾಡೋದು ಕಲಿ. ಈಗ ಭಾವನನ ಡಿವೋರ್ಸ್ ಮಾಡದೆ ಈ ಹುಡುಗಿನ ಹೇಗ್ ಮದ್ವೆ ಆಗ್ಲಿ ಅಂತ ತಾನೇ ನಿನ್ ಯೋಚನೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಈಗ ಹುಡುಗಿ ನೋಡಿ ಇಷ್ಟ ಆದ್ರೆ ಬದಿಗೆ ಮಾಡ್ಕೊಂಡಿರೋಣ. 1 ವರ್ಷ ಆದ್ಮೇಲೆ ಮದ್ವೆ ಆಗು. ಅಷ್ಟರಲ್ಲಿ ಡೈವೋರ್ಸು ಮುಗ್ದಿರುತ್ತೆ ಅಲ್ವಾ ಅತ್ತೆ? ಏನವ್ವ ಹಿಂಗೆಲ್ಲ ಮಾತಾಡ್ತಿದ್ದೀರಾ?